ಬರ್ಗರು ವಿಷ ಇದೆಲ್ಲ ಅಮೃತ ಇದೆ. ಆಕ್ಚುಲಿ ಬೋನ್ಸ್ ಅಂಡ್ ನರ್ವ್ಸ್ಗೆ ಒಳ್ಳೇದು. ಚಿಕ್ಕ ವಯಸ್ಸಲ್ಲಿ ನಾವು ಆಟ ಆಡುವಾಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಇದನ್ನ ಮರಕೋತಿ ಆಟ ಆಡುವಾಗೆಲ್ಲ ಇದನ್ನ ಚೆನ್ನಾಗಿ ತಿಂತಾ ಇದ್ದೀವಿ ಸರ್. ಇದು ಚೆನ್ನಾಗಿದೆ. ಇದು ಸೂಪರ್. ಇದು ಮಾತ್ರ ಸೂಪರ್ ಆಗಿದೆ ಸರ್. ಇದು ನಮ್ಗೆ ತುಂಬಾ ಇಷ್ಟ ಆಗೋದ್ರಿಂದ ಲೈಕು. ಓಕೆ. ನಾವು ಗುಂಪು ಕಟ್ಕೊಂಡು ಮರ ಕಟ್ಬೇಕಾದ್ರೆ ಮುಳ್ಳು ಬರ್ತಾ ಇತ್ತು. ಓಕೆ. ಮುಳ್ಳನ್ನ ಕೈಗೆ ಕಾಲ್ಗೆಲ್ಲ ಚುಚ್ಚಿಸ್ಕೊಂಡು ಇದನ್ನ ಹತ್ಕೊಂಡು ತಿಂತಾ ಇದೀವಿ. ಇದು ಒಳ್ಳೆ ಹಣ್ಣು ಸರ್ ಇದು. ಓಕೆ. ಅದಕ್ಕೆ ನಾನು ಇವಾಗ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ನಾನು ಲೈಕ್ ಮಾಡ್ತಾ ಇದ್ದೀನಿ. ಸೂಪರ್. ಏನ್ ಹೆಸರು ಸರ್ ಅಂತೀರಾ ನೀವು? ನಾವು ಕಾಡು ಹುಣ್ಸೆ ಹಣ್ಣು ಅಂತ ಹೇಳ್ತೀವಿ. ಅಂದ್ರೆ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಇದೆಯಾ? ಸೂಪರ್. ಇದು ಶುಗರ್ಗೆ ಒಳ್ಳೇದು, ಫೈಲ್ಸ್ ಒಳ್ಳೇದು, ಕ್ಯಾಲ್ಸಿಯನ್ಸ್ಗೆ ತುಂಬಾ ಒಳ್ಳೇದಂತ ನೋಡಿ ಇಲ್ಲೇ ಒಬ್ರು ಪಬ್ಲಿಕ್ ಹೇಳ್ತಾ ಇದ್ದಾರೆ. ಬರ್ಗರು ವಿಷ ಇದೆಲ್ಲ ಅಮೃತ ಇದೆ ನೋಡಿ. ಅವ್ರು ಹೇಳ್ತಿರೋ ರಸ್ತೆ ಬದಿಯಲ್ಲಿ ಇಟ್ಟಿರೋ ಈ ಹಣ್ಣುಗಳು ಏನಿದೆಯಲ್ಲ, ಕಾಯಿಗಳು ಅಥವಾ ಏನು ಬೇರುಗಳಿದಾವೆ, ಇದನ್ನ ಅಮೃತ ಅಂತ ಹೇಳ್ತಿದ್ದಾರೆ ಅವರು. ನಾವು ಸುಮ್ಮನೆ ಟೇಸ್ಟ್ಗೋಸ್ಕರ ಪಿಜ್ಜಾ ಬರ್ಗರ್ ತಿನ್ಕೊಂಡು BP ಹೋಗುತ್ತೆ, ಶುಗರ್ ಹೋಗುತ್ತೆ. ನ್ಯಾಚುರಲ್ ದೇವ್ರು ಕೊಟ್ಟಿರೋದು, ಅದು ಮನುಷ್ಯ ಮಾಡಿರೋದು ಎಲ್ಲ ಕೊಬ್ಬು. ಶುಗರ್ ಅಂತೂ ಲೈಫಲ್ಲಿ ಬರಲ್ಲ. ವಾವ್, ಸೂಪರ್. ಅಂದ್ರೆ ಯಾವ ತರ ಇದನ್ನ ತಗೋಬೇಕಂತೆ ಯೂಶಲಿ? ಮಾಮೂಲಿ ನಾರು ಬರುತ್ತೆ, ಅದ್ರ ಗೆಣಸ್ ತರನೇ ಯೂಶಲಿ ನಾರು ಬರುತ್ತೆ. ನಾರೆಲ್ಲ ಬಿಚ್ಚಿಬಿಟ್ಟು ಈ ಥರ ಬರುತ್ತೆ. ಓಕೆ. ಡೈಲಿ ಒಂದೊಂದು ತಿನ್ಬೋದು ಬೇಕಿದ್ರೆ? ಡೈಲಿ ಒಬ್ಬೊಬ್ರು ಒಂದೊಂದು ಪೀಸ್ ತಿನ್ಬೋದಾ? ತಿನ್ಬೋದು, ಆರಾಮಾಗಿ ತಿನ್ಬೋದು. ಇದರಲ್ಲೂ ಕ್ಯಾಲ್ಸಿಯಂ ಇದೆ. ಓಕೆ. ಇದು ಫೈಲ್ಸ್ ಒಳ್ಳೇದು, ನಾರಿನ ಅಂಶ ತುಂಬ ಇದೆ ಇದರಲ್ಲಿ. ಶುಗರ್ಗೂ ತುಂಬ ಒಳ್ಳೇದು. ಸೂಪರ್. ನೋಡಿ, ಒಬ್ರು ಗ್ರಾಹಕರೇ ಅದನ್ನ ತಿಳಿಸ್ಕೊಡ್ತಿರ್ಬೇಕಾದ್ರೆ ಇದರಷ್ಟು ಮಾಹಿತಿ ಇದೇನಾದಿದೆ, ನಾವು ಸುಮ್ಮನೆ ರೋಡಲ್ಲಿ ಏನೋ ಅಂತ ಅನ್ಕೊಂಡು ವಿಡಿಯೋ ಮಾಡಿದ್ವಿ. ಇದರಿಂದ ತುಂಬಾನೇ ಮಾಹಿತಿ ಇದೆ, ಯೂಸ್ ಮಾಡ್ಕೊಳ್ಳಿ. ಇದು ಫಸ್ಟ್ ತಮಿಳ್ನಾಡಲ್ಲಿ ಹಾಂ 20 ರೂಪಾಯಿ 3 ಕಟ್ಟು 4 ಕಟ್ಟು ಕೊಡ್ತಾ ಇದ್ರು. ಹಾಂ. ಇವಾಗ ಶುಗರ್ ಎಲ್ಲ ವಾಸಿ ಅಂದಮೇಲೆ ಒಂದು ಕಟ್ಟು 50 ರೂಪಾಯಿ 60 ರೂಪಾಯಿ ಅಲ್ಲೇ ಸಿಗೋದಿಲ್ಲ. ಅದೇ 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 ನೋಡಿ, ಇವಾಗ ಡಿಮ್ಯಾಂಡು ಆಗಿದೆ. ಇದ್ರದ್ದು ಮೂಲ ತಿಳ್ಕೊಂಡ್ಮೇಲೆ ಇವಾಗ ಅದರದ್ದು ಬೆಲೆ ಗಗನಕ್ಕೆ ಮುಟ್ತಾ ಇದೆ. ತೊಗೊಂಡ್ಬಿಡ್ತೀರಾ? ಥ್ಯಾಂಕ್ ಯು ಸರ್. ಅವೆಲ್ಲ ತಿನ್ನಲ್ಲ, ಪಿಜ್ಜಾ ಬರ್ಗರ್. ಅದೇ ಅದೇ ಥ್ಯಾಂಕ್ ಯು. ಓಪನ್ ಮಾಡಿದ್ರೆ ಒಳಗೆ ಮಾಮೂಲಿ ಗೆಣಸು ಹೇಗಿರುತ್ತೆ ನೋಡಿ ಅದೇ ಥರನೇ ಇದೆ. ಸೊ ಏನು ಬೆನಿಫಿಟ್ ಮೇಡಮ್ ಇದರಿಂದ? ಹೆಲ್ತ್ ನಿಮ್ಗೆ ಏನಾದರೂ ಗೊತ್ತಿದೆಯಾ? ಇದು ಆ್ಯಕ್ಚುಲಿ ಬೋನ್ಸ್ ಅಂಡ್ ನರ್ವ್ಸ್ಗೆ ಒಳ್ಳೇದು. ನರ ಮೂಳೆಗಳಿಗೆ ತುಂಬ ಒಳ್ಳೇದು ಅಂತ ಹೇಳಿ. ಮಾಡಿ ಕುಡಿಬೇಕು. ವಾವ್, ಸೂಪರ್. ಅದು ಮೇಲ್ಗಡೆದೆಲ್ಲ ಹೆಂಗೆ ಇದನ್ನು ರಿಮೂವ್ ಮಾಡ್ತೀರಾ? ಜಸ್ಟ್ ಸ್ಕ್ರಾಚ್ ಮಾಡಿದ್ರೆ ಬರುತ್ತೆ, ನೈಫ್ ರಿಮೂವ್ ಮಾಡಿದ್ರೆ ಬರುತ್ತೆ. ಓಕೆ. ಸೊ ಇದನ್ನು ವಾಟ್ರಲ್ಲಿ ಬಾಯ್ಲ್ ಮಾಡಿ ಸ್ಟೀಮ್ ಮಾಡಿ ಅಥವಾ ಮಿಕ್ಸಿಲಿ ಗ್ರೈಂಡ್ ಮಾಡಿ ಕುಕ್ಕರಲ್ಲಿ ಸ್ಟೀಮ್ ಮಾಡಿ ತಗೋಬೇಕು. ಸೂಪರ್, ಥ್ಯಾಂಕ್ ಯು. ತಮಿಳ್ನಾಡು ಸರ್. ತಮಿಳ್ನಾಡು ಸೈಡಾ? ತಮಿಳ್ನಾಡು. ಅಂದರೆ ಈ ಕಡೆ ಅಲ್ಲಿ ಬೇರೆ ಎಲ್ಲೂ ಬೆಳೆಯಲ್ವಾ ಇದನ್ನ? ಇಲ್ಲಿ ಬರೋದಲ್ಲ ಸರ್. ಇದು ಮಡಗಟ್ಟ ಗೆಣಸು ಸರ್. ಮಡಗಟ್ಟ ಗೆಣಸುನ? ಮಡಗಟ್ಟ ಗೆಣಸು ಅಂತ ಏನು ಇಷ್ಟೊಂದು ಲೈಟ್ ವೆಯ್ಟ್ ಇದೆ? ವೆಯ್ಟ್ ಇಲ್ಲ. ಒಳಗಡೆ ಗೆಣಸು ಇದು ಮಾಡಿ ಬರ್ತದೆ ಸರ್. ಹಾಂ. ಅದು ಸೂಪ್ ಮಾಡಿ ಕುಡಿಯೋದು. ಅಂದರೆ ಜಾಸ್ತಿ ಏನಕ್ಕೆ ಬೆನಿಫಿಟ್ ಇದೆ ಹೆಲ್ತ್? ಇದು ತುಂಬ ಬೆನಿಫಿಟ್. ಒಂದು 50 ಗುಣ ಆಗ್ತದೆ ಸರ್. 50 ವೆರೈಟಿ ಹೆಲ್ತಿಗೆ ಗುಣ ಆಗುತ್ತಾ? ಅಂದರೆ ಹಂಗಾರೆ ಜಾಯಿಂಟು ಮೂಳೆ ಒಳಗೆಲ್ಲ ತುಂಬ ಒಳ್ಳೇದಿದು. ಇದ್ರ ಬಗ್ಗೆ ಬೆನಿಫಿಟ್ಸ್ ಇರೋರು ಒಂದಿಷ್ಟು ತಿಳಿಸ್ಕೊಟ್ರೆ ಬೇರೆ ವೀಕ್ಷಕರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದು ಹಣ್ಣು ಇಷ್ಟು ಚಿಕ್ಕದಿದೆ. ಹೌದು ಸರ್, ಚಿಕ್ಕ ಜಾಕ್ ಫ್ರೂಟ್ ಸರ್. ಕೇರಳ ಜಾಕ್ ಫ್ರೂಟಾ ಇದು? ಸರ್. ಅಂದರೆ ಸೇಮ್ ಇದ್ರೊಳಗೂ ಸೇಮ್ ಹಂಗೆ ಇರುತ್ತೆ ಹಳಸೆ ಹಣ್ಣು? ಹಾಂ, ಕೊಂಚ ಒಳಗಡೆ 20 ಪೀಸ್ ಬರ್ತದೆ ಸರ್. ಸರ್ ಚಿಕ್ಕದ. ಓಕೆ. ಸ್ವೀಟೇ ಇರುತ್ತಾ? ಒಂದು ಸ್ವೀಟ್ ಒಂದು ಫ್ರೂಟ್ ಬರ್ತದೆ. ಹುಳಿ. ಸ್ವೀಟು ಮತ್ತು ಹುಳಿ ಎರಡೂ ಇರುತ್ತಾ? ಇದನ್ನೇನು ಮಾಡ್ತಾರೆ ಯೂಶಲಿ? ಇದು ಬಂದು ಏನಿಲ್ಲ ಸರ್, ಶುಂಠಿ ಹಣ್ಣು ಮಾಡಿ ತಿನ್ನೋದು. ಹಂಗೆ ಓಪನ್ ಮಾಡಿ ಕಟ್ ಮಾಡಿ ತಿನ್ಬೋದಾ? ಬೇರೆ ಓ, ಸೇಮ್ ಹಳಸಿನ ಥರನೇ ಅಂತೆ ನೋಡಿ. ಚಿಕ್ಕದಿದೆ, ಎಷ್ಟು ಸಕ್ಕತ್ತಾಗಿದೆ ಇವು. ಸೊ ಇದನ್ನು ನಾವು ಹಂಗೆ ಕಟ್ ಮಾಡಿ ಒಂದು ಚಿಕ್ಕದೊಂದು 20 ಪೀಸ್ ಬರುತ್ತಂತೆ, ಅದನ್ನು ಮಾಡ್ಬೋದು ಅಂದರು. ನೋಡಿ, ಈ ಹಣ್ಣು ತುಂಬಾ ಬೆನಿಫಿಟ್. ಇದನ್ನು ಆ್ಯಕ್ಚುಲಿ ಅವ್ರು ಹೇಳ್ದಂಗೆ ನೋಡಿ ಬಿಡಿಸಿಟ್ಟಿದ್ದಾರೆ ಇಲ್ಲಿ ಈ ಥರ. ಆ್ಯಕ್ಚುಲಾಗೆ ನೀವು ನೋಡ್ಬೋದು ರೆಡ್ ಕಲರ್ ಆಗಿರೋದು ಹಣ್ಣು ಅಲ್ವಾ? ಹೌದು ಸರ್. ಇದು ಟೇಸ್ಟ್ ಇವಾಗ ಸ್ವೀಟ್ ಇರುತ್ತಲ್ಲ? ಓಕೆ. ಸೊ ಇದು ಬಂದು ಸ್ವಲ್ಪ ಕೋಕೋನಟ್ ಥರ, ತೆಂಗಿನಕಾಯಿದು ಕೊಬ್ಬರಿ ನಾವು ತಿಂತೀವಲ್ಲ ಎಳ್ನೀರಲ್ಲಿ ಒಂದು ಸ್ವಲ್ಪ ಬಲ್ತಿರೋದು, ಆ ಥರ ಟೇಸ್ಟ್ ಬರುತ್ತೆ. ಇದು ಸ್ವಲ್ಪ ಸ್ವೀಟ್ ಆಗಿರುತ್ತೆ.